ಈ ಫುಟ್ಪಾತ್ ಆಪರೇಷನ್ ಫುಟ್ಪಾತ್ಗೆ ನಿಮ್ಮದೇ ಪಕ್ಷದಿಂದ ರೆಸಿಸ್ಟೆನ್ಸ್ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷರೇ ಬೇಡ ಇದು ಜನರು ವಿರೋಧ ಕಟ್ಕತ್ತೀರಿ ಅಂತಾರಂತೆ. ಇಲ್ಲ ಇಲ್ಲ, ಮುಖ್ಯಮಂತ್ರಿಗಳು ಒಂದು ಬ್ರೇಕ್ಫಾಸ್ಟಿಗೆ ಕರೆದಿದ್ರು, ಅವ್ರ ಎದುರಿಗೂ ನಾನು ಕ್ವಶನ್ ಕೇಳಿದೆ. ಯಾವಾಗಲೂ ರಾಜಕೀಯದಲ್ಲಿ ಎಲೆಕ್ಷನ್ ಮುಗಿಸಿ ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಹಾರ್ಡ್ ಸ್ಟೆಪ್ ಏನು ತಗೋಬೇಕು ತಗೊಂಡ್ಬಿಡ್ಬೇಕು ಅಂತ. ನಿಜ, ಜನರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋಂಥ ಕ್ರಮಗಳನ್ನು ತಗೊಂಡ್ಬಿಡ್ಬೇಕು. ಎಲೆಕ್ಷನ್ ಹತ್ತಿರ ಬಂದಾಗ ಜನರು ಪಾಪ್ಯುಲರಿಸ್ಟಿಕ್ ನಿರ್ಧಾರಗಳನ್ನು ತಗೋಬೇಕು. ನಿಮ್ದು ಉಲ್ಟಾ ಆಗ್ತಿದೆ. ಎಲೆಕ್ಷನ್ ಇನ್ನು 1.5 ವರ್ಷ ಇರುವಾಗ ನೀವು ಜನರಿಗೆ ಬೇಜಾರಾಗುವಂಥ ಕೆಲಸ ಮಾಡಕ್ಕೆ ಹೊರಟಿದ್ದೀರಿ. ಇದು ಆ್ಯಕ್ಚುಲಿ 3 ವರ್ಷದ ಹಿಂದೆ ಆಗಬೇಕಾಗಿತ್ತು. ನಿಜ. ಮಾರ್ಚ್ 19ನೇ ತಾರೀಕು ಅವತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು ಬೆಂಗಳೂರ್ದು. GBA ಕೌನ್ಸಿಲ್ ಸಭೆ ಥರ ಕರೆದಿದ್ರು. ಅಲ್ಲಿ ಎಲ್ಲ ಪಾರ್ಟಿ ಶಾಸಕರು, ಎಲ್ಲ ಪಕ್ಷದ ಶಾಸಕರು ಕೂಡ ಒಕ್ಕೊರಲಿನಿಂದ ಕೈ ಎತ್ತಿ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಓಕೆ ಓಕೆ. ಅದರಲ್ಲಿ BJPಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಬೇಕಾದರೆ ನಿಮಗೆ ಮಿನಿಟ್ಸ್ ಆಫ್ ದ ಮೀಟಿಂಗು ಅದನ್ನು ಪಬ್ಲಿಷ್ ಮಾಡಿರೋದು ಕೊಡ್ತೇನೆ. ಉಪಮುಖ್ಯಮಂತ್ರಿಗಳು ಆವತ್ತು DK ಶಿವಕುಮಾರ್ ಅವರು ಪ್ರೆಸ್ ಅಡ್ರೆಸ್ ಮಾಡಿದ್ದ ವಿಡಿಯೋನೂ ಕೊಡ್ತೇನೆ. ಮಾರ್ಚ್ 19ನೇ ತಾರೀಕಾಗಿದ್ದ ತೀರ್ಮಾನ ಇದು. ಆಲ್ ಪಾರ್ಟಿ ಅದಾದ್ಮೇಲೆ ನಿಮಗೆ ಗೊತ್ತು, ಇದು ನಾಯಕತ್ವದ ವಿಷಯ ಬಂತು, ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಈಗ ಇಂಪ್ಲಿಮೆಂಟೇಷನ್ಗೆ ತಗೊಂಡಿದ್ದೇವೆ. ಇಂಪ್ಲಿಮೆಂಟೇಷನ್ ಆರಂಭ ಆದಮೇಲೂ ಕೂಡ ನಾನು ಆಡಳಿತ ಪಕ್ಷದ ಶಾಸಕರನ್ನೆಲ್ಲ ಮುಖ್ಯಮಂತ್ರಿಗಳು ಒಂದಿನ ಕರೆದಿದ್ರು, 1 ತಿಂಗಳ ಹಿಂದೆ. ಆವತ್ತು ಕೂಡ ಇದು ಚರ್ಚೆ ಆಯಿತು, ಎಲ್ಲರೂ ಮಾಡಿ ಅಂತಲೇ ಹೇಳಿದರು. ಸೊ ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ, ವಿರೋಧ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ. ತಾವು ಕೇಳಿದ್ದು ಇದರಿಂದ ಮತಗಳ ಲೆಕ್ಕಾಚಾರ ನೋಡಿ. ಸಿಟಿ ಏನೋ ಒಂಚೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಮತಗಳ ಪ್ಲಸ್ಸು ಮೈನಸ್ಸು ಹಾಗೇ ಆಗುತ್ತೆ. ಮತ ಇದ್ರ ಮೇಲೂ ಅವಲಂಬಿತವಾಗಿದೆ, ಬೇರೆ ಬೇರೆ ವಿಷಯಗಳ ಮೇಲೂ ಅವಲಂಬಿತವಾಗಿದೆ. ನಷ್ಟನೂ ಆಗ್ಬೋದು, ಲಾಭನೂ ಆಗ್ಬೋದು. ಆದರೆ ಒಂದು ಕಡೆ ಸರ್ವಪಕ್ಷದ ಸದಸ್ಯರು ಸರ್ವಾನುಮತದಿಂದ ಇದು ಆಗಬೇಕು ಅಂತ ಹೇಳಿದ ಮೇಲೆ ಅದನ್ನು ನಾವು ಮೀನಾಮೇಷ ಎಣಿಸಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥವ್ರದ್ದು ಗಂಭೀರ ವೈಫಲ್ಯ ಆಗುತ್ತೆ. ಅದು ನಾವು ಕರ್ತವ್ಯ ಲೋಪ ಅಷ್ಟೇ ಅಲ್ಲ, ಕರ್ತವ್ಯ ದ್ರೋಹ ಆಗುತ್ತೆ. ಈಗ ಮಾರ್ಚ್ 19ನೇ ತಾರೀಕೆ DCM ಅವ್ರು ಹೇಳಿದ್ರು, ನೀವೆಲ್ಲ ಸ್ವಲ್ಪ ಇದು ಫುಟ್ಪಾತ್ ಕ್ಲಿಯರ್ ಮಾಡಬೇಕು, ಆಲ್ಟರ್ನೇಟ್ ನೋಡ್ಕೊಳ್ಳಿ. ನಾವು ಒಳ್ಳೆ ಮಾತಲ್ಲಿ ಹೇಳಿದರೆ ಯಾರು ಕೇಳ್ತಾರೆ ಸ್ವಾಮಿ ನಮ್ಮ ಸಮಾಜದಲ್ಲಿ? ನಾವು ಈಗ ಇಲ್ಲಿ ಒಂದು ಮೊನ್ನೆ KR ಮಾರ್ಕೆಟ್ ಹತ್ರ 230 ಪಕ್ಕ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ, ಫುಟ್ಪಾತು ಅಲ್ಲಿ 10 ಅಡಿ ಫುಟ್ಪಾತ್ ಮಾಡಿದರೆ 2 ಸೈಡ್ ಫುಟ್ಪಾತಲ್ಲಿ ಎದುರು ಬದ್ರಿಗೆ, ಅಂದರೆ ಈ ಸಾಲು ಒಂದು ಕಡೆ, ಇನ್ನೊಂದು ಸಾಲು ಒಂದೇ ಸೈಡ್ ಫುಟ್ಪಾತ್ ಮೇಲೆ ಎದುರು ಬದಲು 2 ಸಾಲು ಅಂಗಡಿಗಳು ಪ್ರಾಪರಾಗಿ ಕಬ್ಬಿಣದಲ್ಲಿ ಫ್ಯಾಬ್ರಿಕೇಶನ್ ಮಾಡಿ ಶಟರ್ ಇಟ್ಟು ಕರೆಂಟ್ ಕನೆಕ್ಷನ್ ತಗೊಂಡಿದ್ದಾರೆ. ಫ್ಲೈಓವರ್ ಕೆಳಗಡೆ ಮಾಡ್ಕೊಂಡಿದ್ದಾರೆ. ಸಾಲದಕ್ಕೆ BBMP ಹಳೆ BBMPದು ಅದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಅವರೇ ಒಂದು ಬೋಗಸ್ ದಾಖಲೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬೋಗಸ್? ಹೌದು. ಓಕೆ. ಇದು ನಾನು ಹೇಳ್ತಾ ಇರೋದಲ್ಲ, ಕೋರ್ಟ್ ಆರ್ಡ್ರಲ್ಲಿ ದಾಖಲಾಗಿದೆ. ಇದು ಬೇಕಾದರೆ ನಿಮಗೆ ಆ ಕೋರ್ಟ್ ಕಾಪಿ ಕೊಡ್ತೇನೆ, ತೆಗೆದು ನೋಡಿ. ಇವೆಲ್ಲ ಬೋಗಸ್ ಅಂತ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟನ್ನು ಕೋರ್ಟು ಒಪ್ಕೊಂಡಿದೆ. ಆ ಬೋಗಸ್ ಅಂತ ಹೇಳಿದಾಗ ಅವರ ಅಂಗಡಿಯವರು ಏನು ಅದಕ್ಕೆ ಉತ್ತರ ಇರಲಿಲ್ಲ. ಕೊನೆಗೆ ಅಂಗಡಿಯವರೇ ಒಪ್ಕೊಂಡ್ರು, ನಮಗೆ ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಟೈಮ್ ಕೊಡಿ ಅಂತ. ಕೋರ್ಟು ನಾವು ಅದಕ್ಕೆ ಆಯಿತು ಅಂತ ಹೇಳಿದ್ವಿ, ಮಾನವೀಯತೆ ದೃಷ್ಟಿಯಿಂದ 15 ದಿನ ಟೈಮ್ ಕೊಟ್ಟರು. ಓಕೆ. 15 ದಿನದಲ್ಲಿ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ. 15 ದಿನ ಆಯಿತು, ನಾನು 20 ದಿನ ಕಾದು ನೋಡಿದೆ, ಮಾಡಲಿಲ್ಲ. ಏನು ಜಪ್ಪಯ್ಯ ಅಂದರೂ ಕದ್ಲಂಗೆ ಇಲ್ಲ. ಆಮೇಲೆ 20ನೇ ದಿನ ಹೋಗಿ ನಾವು ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, 15 ದಿನ ಕಾದ್ಬಿಟ್ಟು ಆಮೇಲೆ ಯಾವ ನೋಟಿಸಿನ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಹಾಗಾಗಿ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾವು ಹೋಗಿ ತೆರವು ಮಾಡಿದ್ವಿ. ಏನು ನನಗೆ ಬಾಯಿಗೆ ಬಂದಂಗೆ ಬೈತಾರೆ ಅಲ್ಲಿ, ಏನು ನಮಗೆ ನೋಟಿಸ್ ಇಲ್ಲ, ನಮಗೆ ಹೇಳೋದಿಲ್ಲ. ಅಲ್ಲ ಸ್ವಾಮಿ, ಕೋರ್ಟಲ್ಲಿ ನೀವೇ ಹೇಳಿ ಬಂದಿದ್ದೀರಾ 15 ದಿನದಲ್ಲಿ ನಾವು ತೆರವು ಮಾಡ್ಕೋತೀವಿ ಅಂತ. ನಿಮಗೆ ನಾನು ಹಿಂದಿನ ದಿನ ಬಂದು ಅನೌನ್ಸ್ ಮಾಡಿದ್ದೀನಿ, 20 ದಿನ ಆಗಿದೆ, ಖಾಲಿ ಮಾಡೋದಿಲ್ಲ. ಇನ್ನು ನಾವು ತಂದು ಅನಿವಾರ್ಯವಾಗಿ ಮಾಡಿದರೆ ಅವಾಗ ಏನು ಬೊಬ್ಬೆ ಹೊಡೆಯೋದು, ಬಾಯಿಗೆ ಬಂದಂಗೆ ನಮ್ಮನ್ನು ಬೈಯೋದು, ಅವನ ಮನೆ ಹಾಳಾಗ ಅಂತ ಮಾತಾಡೋದು. ಏನು ಮಾಡೋದು? ಈ ಕೆಲಸದಲ್ಲಿ ನಿಷ್ಠೂರ ಆಗೋದು ಅನಿವಾರ್ಯ ಅಂತ ಕಾಣುತ್ತೆ. ಆಗೋಣ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ನೀವು ಬರೀ ಜನರ ಜೊತೆ ಅಷ್ಟೇ ನಿಷ್ಠೂರ ಆಗ್ತಾ ಇದ್ದೀರಿ.
ಆ ಫುಟ್ಪಾತ್ ಮೇಲೆ ಅಂಗಡಿ ಕಟ್ಟುವಾಗ ಅಲ್ಲೊಬ್ಬ ಸಂಬಂಧಪಟ್ಟ ಅಧಿಕಾರಿ ಇದ್ದ ಸರ್, ಅವ್ನ ಕಣ್ಣು ಮುಂದೆನೇ ಆಗಿದೆ ಅದು. ನಿಜ. ಅವ್ರ ಮೇಲೆ ಏನೂ ಆ್ಯಕ್ಷನ್ ಇಲ್ವಾ? ನಿಜ, ನೀವು ಕೇಳೋದು ಆಕ್ಷನ್ ಆಗಬೇಕು. ಫುಟ್ಪಾತ್ ಮೇಲೆ ಅಂಗಡಿ ಕಟ್ಕೊಂಡು ಅವ್ರು ಹೋಗಲಿ, ನಂದಿನಿ ಬೂತ್ಗಳಾಗಿದ್ದಾವೆ, ಹೌದು ಅದಕ್ಕೆ ಪರ್ಮಿಷನ್ ಯಾರೋ ಕೊಟ್ಟರಲ್ಲ. ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚಪ್ಪಲಿ ರಿಪೇರಿ ಅಂಗಡಿಗಳು, ಹೌದು ಅದಕ್ಕೆ ಲೋನ್ ಕೊಟ್ಟಿದ್ದಾರೆ ಸರ್ ಯಾರು? ಅದೆಲ್ಲ ಮಾಡುವುದಕ್ಕೆ ಬಿಟ್ಟಂಥವನು ತನ್ನ ಮನೆಯಲ್ಲಿ ತಾವು ಅಧಿಕಾರಿ ಸೇಫ್ ಆಗಿದ್ದಾನೆ. ನೀವು ಬಂದು ಶಿಕ್ಷೆ ಯಾರಿಗೆ ಕೊಡ್ತಾ ಇದ್ರೆ ಅಂದ್ರೆ ಅದು ಮಾಡ್ಕೊಂಡವ್ರು ಶಿಕ್ಷೆ. ನಿಜ, ನೀವು ಹೇಳೋದು ಪ್ರಶ್ನೆ ಸರಿ ಇದೆ. ಆದರೆ ಈಗ ಒಂದು, ನೀವು ಅವರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ನಂದೇನು ಬೇರೆ ಅಭಿಪ್ರಾಯ ಇಲ್ಲ. ನಾನೀಗ ಈ ಸಮಸ್ಯೆ ಪರಿಹಾರ ಮಾಡೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದೇನೆ ಹೆಚ್ಚಾಗಿ. ಅದನ್ನು ಅಕೌಂಟಬಿಲಿಟಿ ಕಡೆಗೆ ಅಷ್ಟು ಗಮನ, ನೀವು ಹೇಳ್ದಷ್ಟು ಗಮನ ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಮಾಡೋ ಕೆಲಸನೇ ಅಷ್ಟೊಂದು ಇರೋವಾಗ ನಾನಿನ್ನ ಏನು ಡರ್ಟ್ ಡಿಗ್ಗಿಂಗ್ ಮಾಡ್ಕೊಂಡು ಹೋದರೆ ನಂದು ಎನರ್ಜಿ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ಕೊಡ್ತಾ ಇದ್ದೀನಿ. ಹಾಗಂತೇಳಿ ನಾನು ಎಲ್ಲೂ ಕೂಡ ಅಕೌಂಟಬಿಲಿಟಿ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಇರೋ ಟೈಮ್ ನಾನು ಹೇಗೆ ಎಫೆಕ್ಟಿವ್ ಆಗಿ, ಯಾಕಂದರೆ ನನಗೆ ದಿನದಲ್ಲಿ 24 ಅಲ್ಲ 48 ಗಂಟೆ ಇದ್ದರೂ ಸಾಲದು, ಅಷ್ಟು ಕೆಲಸ ಇದೆ ಇಲ್ಲಿ. ಆಮೇಲೆ ಇವೆಲ್ಲ ಸಮಸ್ಯೆ 30-40 ವರ್ಷದಿಂದ ಆಗೋಗ್ಬಿಟ್ಟಿದೆ. 30 ವರ್ಷದಿಂದ ಬೆಂಗಳೂರಲ್ಲಿ ಇಲ್ಲಿಗಲ್ ಲೇಔಟ್ಗಳು ಆಗ್ತಾ ಇದ್ರು ಕೂಡ ನಾವು ಯಾರೂ ನಿಲ್ಲಿಸ್ಲಿಲ್ಲ ಅದನ್ನು. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಂಗೆ ಇಲ್ಲಿ ಏನೇನೋ ಎನ್ಕ್ರೋಚ್ಮೆಂಟ್ ಹಾಕ್ಕೊಂಡು ಬಂದರೂ ನಾವು ನಿಲ್ಲಿಸ್ಲಿಲ್ಲ. ರಾಜಕಾಲುವೆಗಳು ಹಿಂದೆ ಎಲ್ಲ ಎನ್ಕ್ರೋಚ್ಮೆಂಟ್ ಆಗೋಗ್ಬಿಟ್ಟಿದೆ. ಆವತ್ತು ಎಷ್ಟೋ ಜನ ನಮ್ಮಂಥವರೇ ಸಪೋರ್ಟ್ ಮಾಡಿಬಿಟ್ಟಿದ್ದೀವಿ. ನಿಜ, ಇದೆಲ್ಲ ಸತ್ಯ. ಆದರೆ ಈಗೇನು ಮಾಡೋದು? ಎಲ್ಲೆಲ್ಲಿ 1 by 1 ನಾವು ತೆರವು ಮಾಡೋಕ್ಕೆ ಸಾಧ್ಯ, ಅದನ್ನು ಮಾಡ್ಕೊಂಡು ಹೋದರೆ ಏನಾದರೂ ನಮ್ಮದೊಂದು ಅಳಿಲು ಸೇವೆ ಆಗುತ್ತೆ. ಬಟ್ ಎಲ್ಲಿ ಸಾಧ್ಯ ಅಲ್ಲಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇವೆ. ಯಾಕಂದರೆ ನಮಗೂ ಟಾಲರೆನ್ಸ್ಗೂ ಒಂದು ಲಿಮಿಟ್ ಇದೆ. ನಮಗೂ ತಲೆ ಕೆಟ್ಟರೆ ಯಾವನೋ ಮಾಡಿದ್ದೆಲ್ಲ ನಾವು ಒಳ್ಳೆ ಇದು ಕಸ ಹೊಡೆಯೋ ಕೆಲಸ ನಾವು ಮಾಡುವಂಗೆ ಆಗಿದೆ. ಅವ್ರು ಮಾಡ್ತಾನೆ ಇರೋದು, ನಾವು ಕಸ ಹೊಡಿತಾನೆ ಇರೋದು ಅಂತ ಹೇಳಿದ್ರೆ ದಿಸ್ ಇಸ್ ನೆವರ್ ಎಂಡಿಂಗ್ ಬಿಸ್ನೆಸ್. ಅಕೌಂಟಬಿಲಿಟಿ ಫಿಕ್ಸ್ ಆಗಬೇಕು. ಐ ಅಗ್ರಿ ವಿತ್ ಯು. ಅದ್ರ ಕಡೆಗೆ ನಾವು ಅಷ್ಟು ಗಮನ ಕೊಡೋಕ್ಕಾಗಿಲ್ಲ, ಅದನ್ನು ನಾನು ಒಪ್ಕೊಳ್ತೇನೆ. ಗಮನ ಕೊಡೋ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ನಾವು ಮಾಡಿಲ್ಲ ಅಂದರೆ ಒಪ್ಕೋಬೇಕು. ಆ್ಯಂಡ್ ನೀವು ಕೇಳೋದು ಸರಿ ಇದೆ, ಅದು ಒಪ್ಕೋಬೇಕು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.